ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸೊ ಇವತ್ತು ನಾನಿದ್ದೀನಿ ಲಂಡನ್ ಕ್ಯಾಸಲ್ ಬ್ರ್ಯಾಂಡಲ್ಲಿ ಜೆಂಟ್ಸ್ ಕ್ಲಾತ್ ಶಾಪಿಂಗಿಗೆ. ಯಾವುದಪ್ಪ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದಕ್ಕೆ ಹೋಗಿ ಬಂದುಬಿಟ್ಟಿದೆಯಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ವೀಕ್ಷಕರೇ, ಲಂಡನ್ ಕ್ಯಾಸಲ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಕ್ವಾಲಿಟಿ, ಆದರೆ ನಮ್ಮ ಪಕ್ಕ ನಮ್ಮ ಕನ್ನಡ ಲೋಕಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಕೈಗೆಟಕೋ ದರದಲ್ಲಿ ಕ್ವಾಲಿಟಿ ಬಟ್ಟೆ ಸಿಗುತ್ತೆ. ಯಾವ ಬ್ರ್ಯಾಂಡ್ ಇದು ಕೇಳೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಆಶಾ ಮೇಡಮ್ ರೆಡಿ ಇದ್ದಾರೆ, ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಲಂಡನ್ ಕ್ಯಾಸಲ್ ಇಂದ. ಈ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ನಾವು ಆಲ್ಮೋಸ್ಟ್ 25 ವರ್ಷದಿಂದನೂ ಇದ್ದೀವಿ. ಹಾಗೆ ಸುಮಾರು ಮೇಜರ್ ಬ್ರ್ಯಾಂಡ್ಸ್ಗಳಿಗೆ ನಾವು ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಮೇಜರ್ ಬ್ರ್ಯಾಂಡ್ಸ್ ಅಂದರೆ ಸ್ಪೆಷಲಿ ಅಮೇರಿಕನ್ ಬ್ರ್ಯಾಂಡ್ಸ್, ನಿಮಗೆಲ್ಲ ಗೊತ್ತಿರುತ್ತೆ. ಗ್ಲೋರಿಯಾ ವ್ಯಾಂಡರ್ಬಿಲ್ಟ್ ಆಗಿರ್ಬೋದು, ಜೆಸಿಕಾ ಸಿಮ್ಸನ್ ಆಗಿರ್ಬೋದು, ನೈನ್ ವೆಸ್ಟ್, ಲೀ, ಈ ರೀತಿ ಸುಮಾರು ಮೇಜರ್ ಬ್ರ್ಯಾಂಡ್ಸ್ಗಳಿಗೆ ನಾವು ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾ ಇದ್ವಿ. ಸೊ ಇದೇ ಬ್ಯಾಕ್ಗ್ರೌಂಡ್ನ ಇಟ್ಕೊಂಡು ನಾವು ಲಂಡನ್ ಕ್ಯಾಸಲ್ ಅಂತ ಹೇಳ್ಬಿಟ್ಟು ನಮ್ಮದೇ ಓನ್ ಬ್ರ್ಯಾಂಡ್ನ ನಾವು ಕರ್ನಾಟಕದಲ್ಲಿ ಲಾಂಚ್ ಮಾಡಿದ್ದೀವಿ. ಓ ಹೌದಾ? ಹಾಗಾದ್ರೆ ಇಂಡಿಯಾದಲ್ಲಿ ಎಷ್ಟು ಬ್ರಾಂಚಸ್ ಇದೆ ನಿಮ್ದು? ಅಂಡ್ ಹೇಳಿದ್ರಿ ಬೆಂಗಳೂರು ಕೂಡ ಬಂದಿದ್ದೀರಾ ಅಂತ. ಬೆಂಗಳೂರಲ್ಲಿ ಎಷ್ಟು ಬ್ರಾಂಚಸ್ ಮಾಡಿದ್ದೀರಾ? ಸೊ ಅಕ್ರಾಸ್ ಪ್ಯಾನ್ ಇಂಡಿಯಾ ನಮ್ದು 100+ ಸ್ಟೋರ್ಸ್ ಇದೆ. ಹಾಗೆ ಕರ್ನಾಟಕದಲ್ಲಿ, ಅದು ಬ್ಯಾಂಗ್ಳೂರಲ್ಲಿ ತುಂಬಾ ಪೊಟೆನ್ಷಿಯಲ್ ಇರೋದ್ರಿಂದ ನಾವು ಕಳೆದ ಒಂದೇ ವರ್ಷದಲ್ಲಿ ಆಲ್ಮೋಸ್ಟ್ 9 ಔಟ್ಲೆಟ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಏನು, ಒಂದು ವರ್ಷದಲ್ಲಿ 9 ಬ್ರಾಂಚಸ್ ಅಂಡ್ ಇಡೀ ಕರ್ನಾಟಕ ಫೇಮಸ್? ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಬ್ರ್ಯಾಂಡ್ ಇಷ್ಟೊಂದು ಬೆಳೆಯೋದಕ್ಕೆ ಹೇಗೆ ಸಾಧ್ಯ? ನಾವೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಲಂಡನ್ ಕ್ಯಾಸಲ್ ಪ್ರಾಡಕ್ಟ್ಸ್ನು ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಲಾಂಚ್ ಮಾಡ್ತಾ ಇದ್ದೀವಿ. ಅದು ತುಂಬ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ. ಇದು ನಮ್ಮ ಜನರಿಗೆ ತುಂಬಾನೇ ಇಷ್ಟ ಆಗಿದೆ. ಅದಕ್ಕೋಸ್ಕರ ಲಂಡನ್ ಕ್ಯಾಸಲ್ ಇಷ್ಟು ಬೇಗ ಫೇಮಸ್ ಆಗೋದಕ್ಕೆ ಸಾಧ್ಯವಾಯಿತು. ಓ, ನಮ್ಮ ಕನ್ನಡ ಜನ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಒಳ್ಳೆ ಕ್ವಾಲಿಟಿನೇ ಇಟ್ಟಿರ್ತೀರ. ಆದ್ರೆ ಜೆಂಟ್ಸ್ ಅಲ್ಲಿ ಕ್ಯಾಟಗರಿ ಕಮ್ಮಿ ಅಲ್ವಾ? ಎಷ್ಟು ಕ್ಯಾಟಗರಿ ಇದೆ ನಿಮ್ಮ ಹತ್ರ? ವೆರೈಟಿ ಅಂತ ಬಂದಾಗ ಲಂಡನ್ ಕ್ಯಾಸಲ್ ಅಲ್ಲಿ 50ಕ್ಕಿಂತ ಜಾಸ್ತಿ ವೆರೈಟೀಸ್ ಇರುತ್ತೆ. ಹಾಗೆ 1000ಕ್ಕಿಂತ ಹೆಚ್ಚು ಡಿಸೈನ್ಸ್ ನಿಮಗೆ ಶೋರೂಮಲ್ಲಿ ನೋಡಕ್ ಸಿಗುತ್ತೆ. ನೀವು ನೋಡೋ ಹಾಗಿದ್ರೆ ಶರ್ಟ್ಸ್ ಅಲ್ಲಿ ನಿಮಗೆ ಪ್ರೈಸ್ ನೋಡೋ ಹಾಗಿದ್ರೆ 1000 ರೂಪಾಯಿ ಒಳಗಡೆ ಇರುತ್ತೆ ಶರ್ಟ್ಸು. ಅದು ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟು. ಹಾಗೆ ಜೀನ್ಸ್ 1400 ರೂಪಾಯಿ ಇರುತ್ತೆ. ಟ್ರೌಸರ್ಸ್ ಕೂಡ 1300 ರೂಪಾಯಿ ಒಳಗಡೆನೆ ಸಿಕ್ಬಿಡುತ್ತೆ. ವಾವ್, ನೀವು ಕೇಳೇ ನಾನು ಆಕ್ಚುಲಿ ಇಂಪ್ರೆಸ್ ಆಗ್ಬಿಟ್ಟೆ. ಆಲ್ರೆಡಿ ಪರ್ಚೇಸ್ ಮಾಡ್ಬೇಕಂತ ಮನ್ಸ್ ಮಾಡ್ಕೊಬಿಟ್ಟಿದ್ದೀನಿ, ಮಾಡಿದ್ದೀನಿ ಕೂಡ. ಆದ್ರೆ ನಮ್ಮ ವೀಕ್ಷಕರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಬೇರೆಯವ್ರ ತರ ಬೈ 1 get 1% ಈ ತರ ಆಫರ್ ಏನಾದ್ರು ಕೊಡ್ತೀರಾ ನೀವು? ಬೇರೆ ಬ್ರಾಂಡ್ಸ್ ತರ ನಮ್ಮಲ್ಲಿ ಬೈ 1 get 1 ಇರಲ್ಲ, ಬೈ 2 get 5 ಇರಲ್ಲ. ಹಾಗೆ 80% 70% ಡಿಸ್ಕೌಂಟ್ ಕೂಡ ಇರಲ್ಲ. ಲಂಡನ್ ಕ್ಯಾಸಲ್ ಅಲ್ಲಿ ತುಂಬಾ ಟ್ರಾನ್ಸ್ಪರೆನ್ಸಿಯಾಗಿ ನಾವು ಪ್ರೈಸ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಅದು ಬ್ರ್ಯಾಂಡ್ ಪ್ರಮೋಷನಲ್ ಆಫರ್ ಅಂತ ಹೇಳಿ. ಸೊ ಏನಪ್ಪ ಇದು ಬ್ರ್ಯಾಂಡ್ ಪ್ರಮೋಷನಲ್ ಆಫರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರ್ಯಾಂಡ್ ಪ್ರಮೋಷನಲ್ ಆಫರ್ ಅಂದರೆ ನೀವು ನೋಡ್ಬೋದು ಇಲ್ಲಿ ಚಾರ್ಟಲ್ಲಿ MRP ಇರುತ್ತೆ, ಮಾರ್ಕೆಟಲ್ಲಿ ಯಾವ ಪ್ರೈಸಲ್ಲಿ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಡಿಸ್ಕೌಂಟ್ ಹೋಗ್ಬಿಟ್ಟು ಆಫರ್ ಪ್ರೈಸ್ ಏನಿದೆ ಕಸ್ಟಮರ್ಗೆ ಯಾವ ಪ್ರೈಸಲ್ಲಿ ನಮ್ಮ ಲಂಡನ್ ಕ್ಯಾಸಲಲ್ಲಿ ಸಿಗ್ತಾ ಇದೆ ಅಂತೇಳಿ ನಾವು ಚಾರ್ಟನ್ನೇ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಹಾಗೆ ನೀವು ಬರ್ಬೋದು, ನಮ್ಮಲ್ಲಿ ಪ್ರಾಡಕ್ಟ್ಸ್ನ ನೋಡ್ಬೋದು, ಹಾಗೆ ತೊಗೊಂಡು ಹೋಗ್ಬೋದು. ವಾವ್, ಏನ್ ಮೇಡಮ್ ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರಿ. ಆದರೂ ಕೂಡ ಫೈನಲ್ ಒಂದೇ ಕ್ವಶನ್ ಕೇಳ್ತೀನಿ. ಸೊ ಇಷ್ಟೆಲ್ಲ ಚೆನ್ನಾಗಿದ್ರು ಕೂಡ ಕ್ವಾಲಿಟಿ ಬಗ್ಗೆ ಅಂತೂ ನಾನು ತಿಳ್ಕೊಳ್ಳೇಬೇಕು. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ತಿಳಿಸಿ ನಮಗೆ. ಸೊ ಪ್ರತಿಯೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಫಾಲೋ ಮಾಡಾಗೆ ನಾವು ಕೂಡ AQL 2.5 ಮೆಥಡನ್ನೇ ಫಾಲೋ ಮಾಡ್ತೀವಿ ಕ್ವಾಲಿಟಿ ಇನ್ಸ್ಪೆಕ್ಷನ್ಗೆ. ಹಾಗಾದರೆ ಏನಪ್ಪ ಇದು AQL 2.5 ಮೆಥಡ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿದೆ ನೋಡಿ. ಈಗ ನಾವು ಅಕಸ್ಮಾತ್ ಈ ಪ್ರಾಡಕ್ಟ್ನ 1000 ಪೀಸಸ್ ಆರ್ಡರ್ ಕ್ವಾಂಟಿಟಿ ಇತ್ತಂದರೆ ನಾವು ಈ 1000 ಪೀಸಲ್ಲಿ 80 ಪೀಸ್ ನಾವು ರ್ಯಾಂಡಮ್ ಆಗಿ ನಾವು ಚೆಕ್ ಮಾಡ್ತೀವಿ. ಸೊ ಆ 80 ಪೀಸಲ್ಲಿ ಏನಾದರೂ 5 ಪೀಸ್ ಡಿಫೆಕ್ಟ್, ಮೇಜರ್ ಡಿಫೆಕ್ಟ್ ಆಗಿ ಬಂತಂದರೆ ಸೊ ಅದು ಅಕ್ಸೆಪ್ಟಬಲ್ ರೇಂಜ್ ಆಗುತ್ತೆ. ಅದೇ 6 ಪೀಸ್ ಏನಾದರೂ ಡಿಫೆಕ್ಟ್ ಸಿಕ್ತಂದರೆ ಡೆಫಿನೆಟ್ ಆಗಿ ಇದು ರೀಸ್ಕ್ರೀನಿಂಗ್ಗೆ ಹೋಗುತ್ತೆ. ಸೊ ಇದೇ ರೀತಿ ನಾವು ತುಂಬ ಸ್ಟ್ರಿಕ್ಟ್ ಆಗಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಬೆಸ್ಟ್ ಪ್ರೈಸಲ್ಲಿ ನಿಮ್ಮ ಕೈಯಲ್ಲಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ನಂತರನೇ ಕ್ವಾಲಿಟಿ ಬಟ್ಟೆ ಬೇಕು, ಆದರೆ ಪಾಕೆಟ್ ಮೇಲೆ ವಜ್ಜೆ ಆಗಬಾರ್ದು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಹತ್ತಿರದ ಲಂಡನ್ ಕ್ಯಾಸಲ್ಗೆ ಭೇಟಿ ಕೊಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಇವಾಗ ಲಂಡನ್ ಕ್ಯಾಸಲ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಕೂಡ ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ತಗೋಬಹುದು. ನಮಸ್ಕಾರ.